ನಮಸ್ತೆ ವೀಕ್ಷಕರೇ, ನಾನಿಲ್ಲೇ ಪನ್ನೀರ್ ಸುಕ್ಕ ಮಾಡಕತ್ತೀನಿ. ಅದಕ್ಕಾಗಿ 100 ಗ್ರಾಮ್ ಪನ್ನೀರನ್ನ ತೊಗೊಂಡು ಬಂದಿದ್ದೆ. ಇಲ್ಲೇ 2 ಉಳ್ಳಾಗಡ್ಡಿ, 2 ಟೊಮೆಟೊ ಹಣ್ಣು, ಕೊತ್ತಂಬರಿ, 1-2 ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿನಿ. ಇಲ್ಲೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿನಿ. 2 ಸಾಸಿನ ಪ್ಯಾಕೆಟು ಇಟ್ಕೊಂಡೀನಿ. ಇವನ್ನ ಫ್ರೈ ಮಾಡ್ಕೊತೇನೆ ಪನ್ನೀರನ್ನು ಮೊದಲು. ಸ್ವಲ್ಪ ಇದನ್ನು ಕೆಂಪಗಾಗುವಂಗೆ ಫ್ರೈ ಮಾಡ್ಕೋತೇನೆ. ನೋಡಿ ವೀಕ್ಷಕರೇ, ಇದು ಕೆಂಪು ಹಾಕೋತಾ ಬಂತು. ಈ ಥರ ಇದನ್ನ ಸ್ವಲ್ಪ ಕೆಂಪು ಮಾಡಿಕೊಂಡು ಇವಾಗ ಇದನ್ನೇನು ಮಾಡ್ತೀನಿ, ಒಂದು ಬೌಲ್ನಲ್ಲಿ ತೆಗೆದಿಟ್ಕೋತೀನಿ. ಇವಾಗ ಅರ್ಧ ಟೀ ಸ್ಪೂನ್ನಷ್ಟು ನಾನೇನು ಮಾಡ್ತೀನಿ, ಸಾಸಿವೆ ಕಾಳನ್ನ ಹಾಕ್ತೀನಿ. ಎರಡು ಉಳ್ಳಾಗಡ್ಡಿ, 1-2 ಮೆಣಸಿನಕಾಯಿ, 1-2 ಟೊಮೆಟೊ ಹಣ್ಣು. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನ ಮೊದಲ ಹಾಕಬೇಕು. ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಹಾಕಿದ ತಕ್ಷಣ, ಯಾಕಂದ್ರೆ ಉಪ್ಪು ಹಾಕೋದ್ರಿಂದ ಇದು ಚೆನ್ನಾಗಿ ಬೆಂದು ಬರ್ತದೆ. ಇವಾಗ ನಾನು ಹೆಚ್ಚು ಹಾಕ್ತೀನಿ, 1 ಟೀ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ. ಇವಾಗ ಟೊಮೆಟೊ ಹಣ್ಣಿನ ಸಾಸು 2 ಸಣ್ಣ ಪ್ಯಾಕೆಟ್ನಿಂದ 2 ಪ್ಯಾಕೆಟ್ ಟೊಮೆಟೊ ಹಣ್ಣಿನ ಸಾಸನ್ನ ಹಾಕ್ತೀನಿ. ಬೇಕಾದ್ರೆ ಮ್ಯಾಗಿ ಮಸಾಲಾನು ಹಾಕ್ಕೋಬೋದು, ಪನ್ನೀರ್ ಮಸಾಲಾನು ಇದಕ್ಕೆ ಹಾಕ್ಬೋದು. ಇವಾಗ ಏನು ಮಾಡ್ತೀನಿ ಅಂದರೆ, ಈ ಕರ್ದಿಟ್ಟಂಥ ಪನ್ನೀರನ್ನು ಇದಕ್ಕೆ ಸೇರಿಸ್ತೀನಿ. ನೋಡಿ ವೀಕ್ಷಕರೇ, ಇವಾಗ ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ಇದಕ್ಕೆ ಹಾಕ್ತೀನಿ. ನೋಡಿ ವೀಕ್ಷಕರೇ, ಪನ್ನೀರ್ ಸುಕ್ಕ ರೆಡಿ ಆಯಿತು. ಚಪಾತಿ ಜೊತೆಗೂ ತಿನ್ಬೋದು, ನೀವು ಹಂಗನಾದರೂ ತಿನ್ಬೋದು. ನೋಡಿ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.